5-6 ದಿನ ಆಯ್ತು. ಹಾಂ ಡಾಕ್ಟರ್ ಫೈನಲ್ ಸ್ಟೇಜ್ ಅಂತ ಹೇಳಿದ್ರು. ಸರಿ ಫೈನಲ್ ಹೇಳಿದ್ರಾ? ಫೈನಲ್ ಹೇಳಿದ್ರು. ಅದರಿಂದ ನಿಮ್ಮ ಹತ್ರ ಯೂಟ್ಯೂಬ್ ಅಲ್ಲಿ ನಮ್ಮ ಬಾಬಾಜಾನ್ ಅಂತ ಚಿಕ್ಕಬಳ್ಳಾಪುರದ ನಮ್ಮ ಫ್ರೆಂಡ್ಗಳು ಹೇಳಿದ್ರಿಂದ ನಾವು ಬಂದಿದ್ದೀವಿ ಸರ್. ಈಗ ಡಾಕ್ಟರು ಮಿಷಿನ್ ಏನು ಹೇಳ್ತಿದ್ದೆ ಅದು ಹೇಳಿದವರು. ಹೌದು. ಆಯ್ತಲ್ಲ, ಹೌದು. 18 ವರ್ಷ ಮೊದಲು ನಮಗೂ 8 ದಿವಸ ಸಮಯ ಕೊಟ್ಟಿದ್ರು ಡಾಕ್ಟರು ಸಾಯೋಗೆ ನನಗೆ. ಆವಾಗ ಗಿಡ ಮೂಲಕಾಗಿ ಒಪ್ತಾ ಇರಲಿಲ್ಲ ನಾನು. ಇದು ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು, ನಮ್ಮ ಅಜ್ಜ. ನಾನು ಒಪ್ತಾ ಇರಲಿಲ್ಲ. ನಾನು ಇಂಗ್ಲೀಷ್ ಔಷಧಿ ತಗೊಂಡು ಏನು ಕಿಡ್ನಿ ಲಿವರು ಹಾರ್ಟು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಡಾಕ್ಟರ್ ಸುಧೀರ್ ಮಂಗಳೂರಿನಲ್ಲಿ 8 ದಿವಸ ನನಗೆ ಸಮಯ ಕೊಟ್ಬಿಟ್ಟಿದ್ರು ಸಾಯೋಗೆ. ಈಗ 18 ವರ್ಷ ಆಗಿಬಿಡ್ತು, ಇನ್ನೂ ಸಾಯಲಿಲ್ಲ. ಆಯ್ತಲ್ಲ, ಡಾಕ್ಟರ್ ಏನು ದೇವರಲ್ಲ. ಆಯ್ತಲ್ಲ, ನಾನು ಇವ್ರಿಗೆ ಯಾವ ರೀತಿ ಹೇಳ್ತೀನಿ ಆ ರೀತಿ ನೀವು ಕುಡಿಸ್ತಾ ಇರಬೇಕು ಔಷಧಿ. ಊಟನೂ ನಾನು ಹೆಂಗೆ ಹೇಳ್ತೀನಿ ನಂಗೆ ಕೊಡ್ತಾ ಇರಬೇಕು. 1 ತಿಂಗಳಿನಲ್ಲಿ 90% ಗುಣ ಆಗ್ತಾರೆ ಅವರು. 4 ತಿಂಗಳಿನಲ್ಲಿ ತಿರ್ಗಾ ರೀಕಂಡೀಷನ್ ಆಗಿಬಿಡ್ತಾರೆ. ಔಜ್ ಬಿಲ್ಲಾಹಿ ಮಿನಶ್ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನಾನು ದೇವರ ಮೂಲ ಕೇಳ್ತಾ ಇದ್ದೀನಿ, ಸರ್ವಶಕ್ತಿ ದೇವನೇ ನಿನ್ನ ಮೂಲ ಕೊಡು ಬಾಳೋದಕ್ಕೆ. ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಆ ಏಕದೇವ ಪ್ರಭು ಪರಮಾತ್ಮ ಹೆಸರಿನಿಂದ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆರೋಗ್ಯಗೆ ಉಳಿಸ್ಕೊಳ್ಳಿ, ರೋಗ ಹಿಡಿಯೋ ಮೊದಲು. ರೋಗ ಹಿಡಿಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಿಡಿತಾ ಇದ್ದೀರಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಪ್ರಾಣನೂ ಕಳ್ಕೊಳ್ಬೇಕು. ರೋಗ ಹಿಡಿಯೋಕೆ ಕೊಡಬೇಡಿ ಅಂದರು. ರೋಗ ಹಿಡಿದಿದ್ದೆಲ್ಲಿ? ಹೊಟ್ಟೆ ಗಲೀಜು ಆಗಿದ್ರೆ ಲಿವರ್ ಹಾಳಾಗುತ್ತೆ. ಲಿವರ್ ಹಾಳಾಗಿದ್ರೆ ಹೊಟ್ಟೆನಲ್ಲಿ ಥರ ರೋಗ ಬಿಡ್ತೈತೆ. ಸರಿ, ರಕ್ತ ಗಲೀಜಾಗಿಬಿಟ್ರೆ ಮನುಷ್ಯನಿಗೆ ಕ್ಯಾನ್ಸರ್ ಬರ್ತೈತೆ. ಅಂದರೆ ಎಲ್ಲ ರಕ್ತ ಕೆಟ್ಟೋಗ್ಬಿಡ್ತೈತೆ. ಅಣ್ಣ ತಮ್ಮಂದರೆ, ಹೊಟ್ಟೆ ಕ್ಲೀನ್ ಆಗಬೇಕಂದ್ರೆ ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಂ ಹೇಳುತ್ತಾರೆ, ಕುಲೋಂಜಿಯ ಕರೆ ಬೀಜಗೆ ನಿಮ್ಮ ಮೇಲೆ ಕಡ್ಡಾಯ ಮಾಡಿ. ಇದು ಕರೆ ಬೀಜ, ಇದು ನಿಮ್ಮ ಹ್ಯಾಬಿಟ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಮರಣ ಒಂದು ಬಿಟ್ಟು ಇದರಲ್ಲಿ ಎಲ್ಲ ರೋಗಕ್ಕೆ ಗುಣ ಉಂಟು. ಎಲ್ಲ ರೋಗ ಬುಡನಿಂದ ತೆಗೆದು ಒಗಾಸ್ತಿದೆ. ಇದಕ್ಕೇನು ಮಾಡಬೇಕು? ಪ್ರತಿ ತಿಂಗಳು ಒಂದು ಅರ್ಧ kg ಕರ್ಜೀರಿಗೆ ತೊಗೊಳ್ಬೇಕು. ಇದು ಕರ್ಜೀರಿಗೆ, ಕಲೋಂಜಿ, ಬ್ಲ್ಯಾಕ್ ಸೆಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಒಂದು ಅರ್ಧ kg ತೊಗೊಳ್ಬೇಕು. ಒಂದು ಅರ್ಧ kg ಅರ್ಜುನ್ ಚಿಪ್ಪೆ, ನೋಡಿ ಇದು ಅರ್ಜುನ್ ಚಿಪ್ಪೆ, ಒಂದು ಅರ್ಧ kg ತೊಗೊಳ್ಬೇಕು. ಅರ್ಜುನ್ ಚಿಪ್ಪೆ ಇದು ರಕ್ತ ಕ್ಲೀನ್ ಮಾಡ್ತೈತೆ. ಹಾರ್ಟ್ ಅಟ್ಯಾಕ್ ಯಾವತ್ತೂ ಬರೋದಿಲ್ಲ ಇದು ಮನುಷ್ಯ ಕುಡಿತಾ ಇದ್ರೆ. ಅರ್ಜುನ್ ಚಿಪ್ಪೆ ಒಂದು ಅರ್ಧ kg. ಆಮೇಲೆ ಚಕ್ಕೆ, ಲವಂಗ ಚಕ್ಕೆ ಒಂದು 100 ಗ್ರಾಮ್. ಒಂದು 1/4 kg ಚಕ್ಕೆ, ಒಂದು 100 ಗ್ರಾಮ್ ಲವಂಗ, ಒಂದು 5 ಗ್ರಾಮ್ ಹಿಂಗು ನಾವು ಸಾಂಬಾರಿಗೆ ಹಾಕೋದು, ಒಂದು 10 ಗ್ರಾಮ್ ಕರೆ ಉಪ್ಪು, ಬಿಳಿ ಉಪ್ಪು ತಿನ್ನಿಸ್ಬಾರ್ದು, ಕರೆ ಉಪ್ಪು ಒಂದು 10 ಗ್ರಾಮ್. ಇದು ಹಾಕಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇದರದ್ದೇ ಅವ್ರಿಗೆ ನೀರು ಕೊಡಬೇಕು. ಇವ್ರಿಗೆ ಕುಡಿಯೋಗೆ ಒಂದು 2 ಲೀಟ್ರ್ ನೀರು ಕಾಯಿಸ್ಬೇಕು. ಏನು ಹಾಕಿ ಕಾಯಿಸ್ಬೇಕಂದ್ರೆ, ಇದು ಮಾವಿನ ಎಲೆ ನಿಮ್ಮ ಮನೆ ಅಕ್ಕಪಕ್ಕನೇ ಸಿಗ್ಬಿಡ್ತಿದೆ. ಇದು ಇಟ್ಕೊಂಡು 4 ಎಲೆ ಹಾಕಬೇಕು. ಆಮೇಲೆ ಇದು ಹತ್ತಿ ಬಲ, ಇದು ನಿಮ್ಮ ಮನೆ ಅಕ್ಕಪಕ್ಕ ಸಿಗ್ಬಿಡ್ತಿದೆ. ಇದು ರಕ್ತ ಕ್ಲೀನ್ ಮಾಡ್ತಿದೆ. ನೋಡಿ, ಇಂಥ ಹೂ ಇರ್ತೈತೆ, ಇಂಥ ಕಾಯಿ ಇರ್ತೈತೆ. ಆಯ್ತಲ್ಲ, ಇಂಥದ್ದು ಕಾಯಿನೂ ಇರ್ತೈತೆ. ನಿಮ್ಮ ಮನೆ ಅಕ್ಕಪಕ್ಕನೇ ಸಿಕ್ಕುತ್ತೆ, ರೋಡ್ ಅಕ್ಕಪಕ್ಕ ಸಿಕ್ಬಿಡ್ತೈತೆ. ಇದೆರಡು ಇಟ್ಕೊಂಡು ಅದರಲ್ಲಿ ಒಂದು ಕೈಯಷ್ಟು ಹಾಕಬೇಕು. 1 ಚಮಚ ಇದು ಪೌಡ್ರ್ ಹಾಕಬೇಕು, ಕರ್ಜೀರಿಗೆ ಪೌಡ್ರು. ಚೆನ್ನಾಗಿ ಕುದಿಸಿ ಅದೇ ನೀರು ಸಾಯಂಕಾಲ ಗಂಟ ಕುಡಿತಾ ಇರಬೇಕು. ಬೇರೆ ಐಸ್ ನೀರು, ಬಾಟ್ಲ್ ನೀರು, ಫ್ರಿಜ್ ನೀರು ಇದೆಲ್ಲ ಕೊಡಬಾರ್ದು. ಒಂದು ರೆಡಿಮೇಡ್ ಜ್ಯೂಸ್ ಕೊಡಬಾರ್ದು ಯಾವುದು. ಡೈಲಿ ಒಂದೊಂದು ಫ್ರೂಟು ಜ್ಯೂಸ್ ಮಾಡಿ ಕೊಡ್ರಿ, ಇಲ್ಲ ಹಾಗೆ ಫ್ರೂಟ್ ಕೊಡ್ರಿ, ಪರವಾಗಿಲ್ಲ, ಡೈಲಿ ಒಂದೊಂದು. ಸರಿ, ಆಮೇಲೆ ರೆಡಿಮೇಡು ಬ್ರೆಡ್ಡು, ಬನ್ನು, ರಕ್ಸು, ಡಬಲ್ ರೋಟಿ, ಮೈದಾ ಹಿಟ್ಟಿಂದು ಯಾವುದು ಇವ್ರಿಗೆ ಕೊಡಬಾರ್ದು. ಆಯ್ತಲ್ಲ, ಇವ್ರಿಗೇನು ಕೊಡಬಾರ್ದು, ನೀವು ತಿನ್ನಬಾರ್ದು. ಅದು ತಿಂದ್ರೇ ರೋಗ ಬರೋದು. ಮೈದಾ ಹಿಟ್ಟು ಯಾವತ್ತೂ ತಿನ್ನಬಾರ್ದು. ಸಮೋಸೆ, ಪರೋಟೆ ಅದೆಲ್ಲ ತಿನ್ನಬಾರ್ದು. ಆಮೇಲೆ ರೋಡ್ನಲ್ಲಿ ಮಾಡ್ತಾರಲ್ಲ ಬಜ್ಜಿ, ಬೋಂಡ, ಮೆಣಸಿನ್ಕಾಯಿ, ಪಕೋಡ ಅದೆಲ್ಲ ತಿನ್ನಬಾರ್ದು. ಯಾಕಂದರೆ ಪಾಮಾಯಿಲ್ನಲ್ಲಿ ಮಾಡೋದೆಲ್ಲ ಪಾಮಾಯಿಲ್ ಗಲೀಜೆಣ್ಣೆ, ಅದು ಹಾರ್ಟ್ ಅಟ್ಯಾಕ್ ಬರ್ತಿದೆ ಅದರಲ್ಲಿ. ಆಮೇಲೆ ರೋಡ್ ಮಾಡೋದು ತಿನ್ನಬಾರ್ದು. ಆಯ್ತಲ್ಲ, ಆಮೇಲೆ ಮನುಷ್ಯ ಜಾಸ್ತಿ ಎದರಬಾರ್ದು. ಎದರಿದ್ರೆ ರೋಗ ಹೆಚ್ಚಾಗುತ್ತೆ.
ಯಾಕಂದರೆ ರಕ್ತ ಗಟ್ಟಿ ಆಗಿಬಿಡ್ತೈತೆ ಮನುಷ್ಯ ಎದರಿದ್ರೆ, ಆಯ್ತಲ್ಲ. ಕೋಪನೂ ಮಾಡಬಾರ್ದು, ಕೋಪ ಮಾಡಿದ್ರೂ ರಕ್ತ ಗಟ್ಟಿ ಆಗುತ್ತೆ. ಜಾಸ್ತಿ ಚಿಕ್ಕಾಪಟ್ಟೆ ಆಲೋಚನೆ ಮಾಡಬಾರ್ದು, ಟೆನ್ಷನ್ ಬರೋಂಗೆ. ಯಾಕಂದರೆ ನಾವು ಕಾರ್ ಓಡಿಸ್ತಾ ಇರ್ತೀವಿ, ಬಿಸಿ ಆಗಿಬಿಟ್ರೆ ಏನು ಮಾಡ್ತೀವಿ ನಾವು, ಇಂಜಿನ್ ಹೀಟ್ ಆಗಿಬಿಟ್ರೆ ಪಕ್ಕದಲ್ಲಿ ನಿಲ್ಲಿಸ್ಬಿಡ್ತೀವಿ. ಹಾಗೆ ಮನುಷ್ಯನಿಗೆ ಇದು ಜಾಸ್ತಿ ಹೀಟ್ ಮಾಡ್ಕೊಳ್ಬಾರ್ದು, ಆಯ್ತಲ್ಲ. ಒಂದು. ಎರಡನೇದು, ಇದು ಕರ್ಜೀರಿಗೆ ಕಷಾಯ, ಎಲ್ಲ ರೋಗಾಗೆ ಸಫಾಯ. ಇದು ಡೈಲಿ ಬೆಳಿಗ್ಗೆ ಅರ್ಧ ಗಂಟೆಗೇನು ಕೊಟ್ಟರೆ ಪರವಾಗಿಲ್ಲ, ಒಂದೊಂದು ಗುಟ್ಟು. ಅರ್ಧ ಗಂಟೆಗೆ ನೋಡಿ ಒಂದು ಗುಟ್ಟು, ಹೀಗೆ ಅರ್ಧ ಗಂಟೆಗೆ ಒಂದು ಗುಟ್ಟು, ಅರ್ಧ ಗಂಟೆಗೆ ಒಂದು ಗುಟ್ಟು. ಬೆಳಿಗ್ಗೆ ಸಾಯಂಕಾಲ 2 ಸಲ ಒಂದೊಂದು ಚಮಚ ಹರಳೆಣ್ಣೆ, 1 ಚಮಚ ಕೊಬ್ಬರಿ ಎಣ್ಣೆ, 1 ಚಮಚ ಜೈತೂನ್ ಎಣ್ಣೆ, ಆಯಿಲು. ಅದು 3 ಸಲ ಅರ್ಧ ಕಪ್ ಹಾಕಿ ಅದ್ನಲ್ಲಿ ಹಾಕಿ ಕುಡಿದ್ಬೇಕು. ಅದ್ನಲ್ಲಿ ಇದು ಒಂದೊಂದು 2 ಡ್ರಾಪ್ ಹಾಕಿ ಕುಡಿದ್ಬೇಕು. ಕಬ್ಬುರಿಗೆ ಆಜಮ್ ಇದು ಒಳಗಡೆದು ಎಲ್ಲ ಇನ್ಫ್ಯೂಷನ್ ಎಲ್ಲ ಹೋಗುತ್ತೆ, ರಕ್ತ ಕ್ಲೀನ್ ಆಗುತ್ತೆ, ರಕ್ತ ತೆಳ್ಳಗಾಗುತ್ತೆ, ಆಯ್ತಲ್ಲ. 2 ಡ್ರಾಪ್ ಇದನ್ನಲ್ಲಿ ಹಾಕಿ ಕುಡಿದ್ಬೇಕು ಅವರಿಗೆ. ಆಮೇಲೆ ಬೆಳಿಗ್ಗೆ ಎದ್ದೋಳ ತಕ್ಷಣ ಬರೇ ಹೊಟ್ಟೆ ಇವ್ರಿಗೆ ನಾಷ್ಟ ಕೊಡಬಾರ್ದು. ಫಸ್ಟು 1 ಚಮಚ ಈ ಪೌಡ್ರ್ ಹಾಕಬೇಕು, ಒಂದು ಸ್ವಲ್ಪ ಎಲೆ ಹಾಕಿ ಕುದಿಸಿ ಅದೇ ನೀರು ಕುಡಿಬೇಕು ಇವ್ರಿಗೆ. ಆಮೇಲೆ ಅರ್ಧ ಗಂಟೆ 1 ಗಂಟೆ ಆಗಿದ್ಮೇಲೆ ನಾಷ್ಟ ಕೊಡಿ. ನಾಷ್ಟ ಎಷ್ಟು ಕೊಡಬೇಕು, ಅರ್ಧ ಹೊಟ್ಟೆ, ಜಾಸ್ತಿ ತಿನ್ನಬಾರ್ದು, ಅರ್ಧ ಹೊಟ್ಟೆ ನಾಷ್ಟ. ಆಮೇಲೆ 12 ಗಂಟೆಗೆ ಸ್ವಲ್ಪ ಹಸಿದು ತರಕಾರಿ ಕೊಡಬೇಕು ಇವರಿಗೆ. ಯಾವುದು, ಕ್ಯಾರೆಟು, ಬಿಟ್ರೋಟು, ದೊಡ್ಡ ಮೆಣಸಿನ್ಕಾಯಿ, ನೋಫಾಲು, ಅದೆಲ್ಲ ತರಕಾರಿ ಎಲ್ಲ ಸ್ವಲ್ಪ ಟಮಾಟೆ, ಅದೆಲ್ಲ ಉದ್ದ ಕುಂಬಳಕಾಯಿ, ಸೋರೆಕಾಯಿ, ಅದೆಲ್ಲ ಸ್ವಲ್ಪ ತಿನ್ನಿಸ್ಬೇಕು. ಇಲ್ಲ ಜ್ಯೂಸ್ ಮಾಡಿ ಕುಡಿಸ್ಬೇಕು 12 ಗಂಟೆಗೆ. 1 ಕಪ್ಪು ಜ್ಯೂಸ್ ಮಾಡಿ ಕುಡಿದ್ಬಿಡಿ. ಆಮೇಲೆ 2 ಗಂಟೆಗೆ ಊಟ ಕೊಡಿ. ಅದು ಎಷ್ಟು ಕೊಡಬೇಕು, ಅರ್ಧ ಹೊಟ್ಟೆ ಕೊಡಬೇಕು. ಆಮೇಲೆ ಸಾಯಂಕಾಲ 6 ಗಂಟೆಗೆ ಒಂದು ಅರ್ಧ ಕಪ್ಪು ಇದು ಕಷಾಯ ತಗೊಂಡು ಅದರಲ್ಲಿ ಹರಳೆಣ್ಣೆ 1 ಚಮಚ ನಿಮ್ಮ ಒಳಗಡೆ ಇಟ್ಬಿಟ್ಟಿದ್ದಾನೆ ದೇವನು, ಅವನೇ ದೇವನು. ಅಣ್ಣ ತಮ್ಮಂದರೆ, ನಿಮ್ಮ ಮೇಲೆ ನನ್ನ ಮೇಲೆ ಆ ದೇವರ ಕರುಣೆ ಇರಲಿ. ಇನ್ನೂ ತಿಳಿಬೇಕಂದ್ರೆ ಸಾಯಂಕಾಲ 7:15 ಗಂಟೆನಿಂದ 9:15 ಗಂಟೆವರೆಗೂ 3 ನಿಮಿಷ ಸಮಯ ಇರ್ತೈತೆ. ಯಾವ ಆಹಾರ ತಿಂದರೆ, ಯಾವ ಗಿಡಮೂಲಿಕೆ ತಿಂದರೆ ನಿಮಗೆ ರೋಗ ಬರೋದಿಲ್ಲ ಹೇಳ್ಕೊಡ್ತಾ ಇರ್ತೀನಿ. ಫೋನ್ ಮಾಡಿ, ರೆಕಾರ್ಡಿಂಗ್ನಿಂದ ಫೋನ್ ಮಾಡಿ ತಿಳುವಳಿಕೆ ಮಾಡ್ಕೊಳ್ಳಿ. ಸರಿ, ನನಗೆ ಸಿಗಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಕರ್ನಾಟಕ, ಶಿವಮೊಗ್ಗ, RML ನಗರ್, ಮಸ್ಜಿದೆ ಫುರ್ಖಾನ್ ಆಪೋಸಿಟ್. ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು.